ಓಕೆ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದಯಾಯ ಶುದ್ಧ ವಿದ್ಯಾಯ ಮಧ್ವಾಯ ಚ ನಮೋ ನಮಃ. ಶ್ರೀ ಗುರುಭ್ಯೋ ನಮಃ. 50ನೇ ಶ್ಲೋಕ. ಶ್ರೀ ಗುರುಭ್ಯೋ ನಮಃ. ಧನುರ್ಯದನ್ಯದ್ಧರಿಹಸ್ತ ಯೋಗ್ಯಂ ತತ್ಕಾರ್ಮುಕಾತ್ ಕೋಟಿ ಗುಣಂ ಪುನಶ್ಚ ವರಂ ಹಿ ಹಸ್ತೆ ತದಿದಂ ಗೃಹೀತಂ ಮಯಾ ಗ್ರಹಾಣೈ ತದತೋ ಹಿ ವೈಷ್ಣವಂ. ಪರಶುರಾಮ ದೇವರು ಹೇಳ್ತಾ ಇದ್ದಾರೆ ಈ ಶ್ಲೋಕದಲ್ಲಿ ಮುಖ್ಯವಾಗಿ ಶಾಂಗ ಧನುಸ್ಸಿನ ಶ್ರೇಷ್ಠತೆಯನ್ನು ಹೇಳ್ತಾ ಇದ್ದಾರೆ. ಭಗವಂತನ ಹಸ್ತಕ್ಕೆ ಯೋಗ್ಯವಾದ ಯಾವುದು ಇತರವಾದ ಧನುಸ್ಸು ಉಂಟೋ, ಅಂದ್ರೆ ಭಗವಂತನ ಕೈಯಿಂದ ಮಾತ್ರ ಹಿಡಿಯಲ್ಪಡತಕ್ಕಂತಹ ಉತ್ತಮವಾದ ಧನುಸ್ಸು ಉಂಟೋ, ಅದು ಆ ರುದ್ರನ ಧನುಸ್ಸಿಗಿಂತ ಕೋಟಿ ಪಟ್ಟು ಅಧಿಕ ಗುಣಗಳುಳ್ಳದಂತೆ. ಆದ ಕಾರಣ ಅದು ಶ್ರೇಷ್ಠ ಧನುಸ್ಸು. ಯಾಕೆಂದರೆ ಪ್ರಪಂಚದಲ್ಲಿ ಯಾವುದು ಅಧಿಕ ಗುಣ ಉಳ್ಳದು ಇದೆಯೋ ಅದೇ ಎಲ್ಲದಕ್ಕಿಂತ ಶ್ರೇಷ್ಠ ಅಂತ ಪ್ರಸಿದ್ಧಿಯಾಗಿದೆ. ಆದ್ದರಿಂದ ಈ ವೈಷ್ಣವ ಧನುಸ್ಸು ಪರಶುರಾಮನ್ ಹೇಳ್ತಾ ಇದ್ದಾರೆ ನನ್ನಿಂದ ಕೈಯಲ್ಲಿ ಸ್ವೀಕರಿಸಲ್ಪಟ್ಟಿದೆ. ಶ್ರೀರಾಮಚಂದ್ರನಿಗೆ ಹೇಳ್ತಾ ಇದ್ದಾರೆ ಈ ಧನುಸ್ಸನ್ನು ಈಗ ನೀನು ಹಿಡಿದುಕೋ ಅಂತ ಕೊಡ್ತಾ ಇದ್ದಾರೆ. ಧನುರ್ಯತಜ್ಞತ್ ಧನು ಯತ್ ಅನ್ಯತ್ ಹರಿಹಸ್ತ ಯೋಗ್ಯಂ ತತ್ಕಾರ್ಮುಕಾತ್ ಕೋಟಿ ಗುಣಂ ಪುನಶ್ಚ ವರಂ ಹಿ ಹಸ್ತೆ ತದಿದಂ ಗೃಹೀತಂ ಮಯಾ ಗ್ರಹಾಣ ಏತದ್ ಅತೋ ಹಿ ವೈಷ್ಣವಂ. ಧನುಹು ಯತ್ ಅನ್ಯತ್ ಹರಿಹಸ್ತ ಯೋಗ್ಯಂ. ಧನುರ್ ಯತ್ ಅನ್ಯತ್. ಈಗ ಒಂದು ಶಿವಧನುಸ್ಸನ್ನ ನೀವು ತುಂಡು ಮಾಡಿ ಬಂದಾಯ್ತಲ್ಲ, ಮುರಿದು ಬಂದು ಬಿಟ್ರಿ ಶ್ರೀರಾಮಚಂದ್ರರೇ. ಈಗ ಅನ್ಯತ್ ಇನ್ನೊಂದು ಧನುಸ್ಸು ಇದೆಯಲ್ಲ, ಒಂದು ಶಿವನ ಧನುಸ್ಸು ಉಮಾಪತಿ ಹತ್ರ ಇರುವಂತಹದ್ದು, ಇನ್ನೊಂದು ಧನುಸ್ಸು ಯಾರ ಹತ್ರ ಇರುವಂತಹದ್ದು, ರಮಾಪತಿ ಹತ್ರ ಇರುವಂತಹದ್ದು. ಸೊ ಹೀಗೆ ಈಗ ಉಮಾಪತಿ ಹತ್ತಿರುವಂತಹ ಧನುಸ್ಸನ್ನ, ಆ ಶಿವ ಧನುಸ್ಸನ್ನ ಜನಕ ಮಹಾರಾಜನಿಗೆ ಅವರು ಕೊಟ್ಟಿದ್ರು. ಅದನ್ನು ನೀವು ಸೀತಾ ಸ್ವಯಂವರಕ್ಕೆ ಹೋದವರು ಹೆದೆಯೇರಿಸ್ಲಿಕ್ಕೆ ಹೇಳಿದರೆ ನೀವು ಅದನ್ನು ಮುರ್ದೆ ಹಾಕೋದ ನೀವು ಮುರ್ದು ಹಾಕಿ ಬಂದ್ಬಿಟ್ರಿ, ಆಯ್ತಲ್ವಾ. ಈಗ ಏನಾಗಿದೆ ಅಂತ ಹೇಳಿದ್ರೆ ಆ ಧನುಸ್ಸಂತೂ ಅದು ಹೋಯ್ತು. ಈಗ ಒಂದು ಧನುಸು ಉಳ್ಕೊಂಡಿದೆ. ಯಾವ್ದದು ಧನುಸು ಉಳ್ಕೊಂಡಿದೆ ಅಂತ ಹೇಳಿದರೆ ವೈಷ್ಣವ ಧನುಸ್ಸು ಮಾತ್ರ. ಅಂದ್ರೆ ಧನುರ್ ಯತ್ ಅನ್ಯತ್, ಇನ್ನೊಂದು ಧನುಸ್ಸು ಅನ್ಯತ್ ಧನುಸ್ಸು, ಅದು ಯಾವ್ದದು, ಅದು ವೈಷ್ಣವ ಧನುಸ್ಸು. ಆ ವೈಷ್ಣವ ಧನುಸ್ಸು ಇನ್ನೊಂದು ಧನುಸ್ಸು, ಆ ವೈಷ್ಣವ ಧನುಸ್ಸು ಯಾವುದಿದೆ, ಅನ್ಯತ್ ಹರಿಹಸ್ತ ಯೋಗ್ಯಂ. ಅದನ್ನ ಯಾರಿಗೂ ಅದನ್ನ ಮುಟ್ಲಿಕ್ಕೂ ಯೋಗ್ಯತೆ ಇಲ್ಲ. ಆ ಧನುಸ್ಸನ್ನ ಹರಿಹಸ್ತ ಯೋಗ್ಯಂ. ಹರಿ ಅಂತ ಹೇಳಿದ್ರೆ ಯಾರು, ಭಗವಂತ. ಹಸ್ತ ಅಂದ್ರೆ ಕೈ, ಯೋಗ್ಯಂ ಅಂತ ಹೇಳಿದ್ರೆ ಭಗವಂತನ ಕೈಗೆ ಮಾತ್ರ ಯೋಗ್ಯತೆ ಆ ಧನುಸ್ಸು. ಬಾಕಿದ್ದವರು ಅದನ್ನು ನೋಡ್ಲಿಕ್ಕೂ ಆಗುತ್ತೋ ಇಲ್ವೋ ಅಂತಹ ಕಾಂತಿ ಉಳ್ಳ ಆ ಧನುಸ್ಸದು ವೈಷ್ಣವ ಧನುಸ್ಸು. ಧನುರ್ಯತ್ ಅನ್ಯತ್ ಹರಿಹಸ್ತ ಯೋಗ್ಯಂ ಅಂತ ಹೇಳಿದ್ರೆ ಇದು ಹರಿಹಸ್ತ ಯೋಗ್ಯಂ ಅನ್ನುವಂಥದ್ದು. ಈಗ ನಾನು ಹಿಡ್ಕೊಂಡಿದ್ದೇನಲ್ಲ ಅದನ್ನ, ಧನುರ್ಯತ್ ಅನ್ಯತ್, ಶಿವಧನುಸ್ಸಿಂದ ಅನ್ಯತ್ ಇನ್ನೊಂದು ಧನುಸ್ಸು ಯಾವುದು, ರಮಾಪತಿ ಹತ್ರ ಇರುವಂತಹದ್ದು. ಹರಿಹಸ್ತ ಯೋಗ್ಯಂ, ಅದು ರಮಾಪತಿ ಹರಿ, ಶ್ರೀಹರಿ ಭಗವಂತ, ಭಗವಂತನ ಹಸ್ತ, ಭಗವಂತನ ಕೈಯಲ್ಲಿ ಮಾತ್ರ ಹಿಡ್ಕೊಳ್ಳಿಕ್ಕೆ ಅದಕ್ಕೆ ಯೋಗ್ಯತೆ. ಬೇರೆ ಯಾರಿಂದೂ ಮುಟ್ಲಿಕ್ಕೆ ಸಾಧ್ಯ ಇಲ್ಲ. ಅಂದ್ರೆ ಅದು ಭಗವಂತನಿಗೆ ಅದು ಏನಂತ ಹೇಳಿದ್ರೆ ಅದು ಆಯುಧ ಅಂತ ಹೇಳಿದ್ರೆ ಅಂತ ಒಂದು ಅತೀವ ಒಂದು ಶ್ರೇಷ್ಠವಾದ ಧನುಸ್ಸು, ಅದು ಮಹಾಯೋಗ್ಯತೆ ಇರುವಂತಹ ಧನುಸ್ಸು. ಅದು ತತ್ ಕಾರ್ಮುಕಾತ್, ಆ ಧನುಸ್ಸಿನಿಂದ, ಕಾರ್ಮುಕಾತ್ ಅಂತ ಹೇಳಿದ್ರೆ ತತ್ ಅಂತ ಹೇಳಿದ್ರೆ ಯಾವುದು, ನೀವು ಮುರ್ದಕ್ಕೆ ಬಂದಿದ್ದೀರಲ್ಲ, ತತ್ ಕಾರ್ಮುಕಾತ್, ಆ ಧನುಸ್ಸಿನಿಂದ ಕೋಟಿ ಗುಣಂ ಪುನಶ್ಚ ವರಂ ಅಂತ ಹೇಳಿದ್ರೆ ಆ ಶಿವಧನುಸ್ಸಿಗೆ ಕಂಪೇರ್ ಮಾಡಿದರೆ ಕೋಟಿ ಗುಣ ಅಂತ ಹೇಳಿದ್ರೆ ಅದಕ್ಕಿಂತ ಕೋಟಿ ಗುಣ ಜಾಸ್ತಿ ಇರುವಂತ ಧನುಸ್ಸು ಇದು. ಪುನಶ್ಚ ಇನ್ನು ಹೆಚ್ಚು ಗುಣ ಇರುವಂತಹದ್ದು. ವರಂ ಅತಿ ಶ್ರೇಷ್ಠವಾದದ್ದು. ಯಾರಿಂದಲೂ ಅದನ್ನ
ಏನು ಮುಟ್ಲಿಕ್ಕೂ ಸಾಧ್ಯ ಇಲ್ಲ. ಆ ಧನುಸ್ಸಿನಿಂದ ಬಾಣ ಹೂಡುವಂಥದ್ದು ಭಗವಂತ ಮಾತ್ರ. ಅಂದ್ರೆ ಆ ಧನುಸ್ಸನ್ನ ಮುಟ್ಲಿಕ್ಕೆ, ಆ ಧನುಸ್ಸನ್ನ ಎತ್ತಲಿಕ್ಕೆ, ಆ ಧನುಸ್ಸನ್ನ ಹೆದೆಯೇರಿಸ್ಲಿಕ್ಕೆ ಭಗವಂತನನ್ನು ಬಿಟ್ಟು ಇನ್ನು ಯಾರಿಗೂ ಆಗುದಿಲ್ಲ. ಶಿವಧನುಸ್ಸನ್ನೇ ಯಾರಿಗೂ ಆಗಲಿಲ್ಲ. ಶ್ರೀರಾಮಚಂದ್ರರೇ ನೀವು ಹೋಗಿ ಅದನ್ನ ಹೆದೆಯೇರಿಸಿದ್ದು. ಬೇರೆ ಈ ಜಗತ್ತಿನಲ್ಲಿ ಇನ್ನು ಯಾರಿಂದಲೂ ಆಗ್ಲಿಲ್ಲ ಅಂತ ಜನಕರಾಜರು ಪಾಪ ಬೇಜಾರು ಮಾಡಿಕೊಂಡು ಕೂತಿದ್ರು. ಆವಾಗ ನೀವು ಹೋಗಿ ಶಿವಧನುಸ್ಸನ್ನ ಏನು ಮಾಡಿದ್ರೆ, ನೀವು ಮಾತ್ರ ಹೆದೆಯೇರಿಸುವುದು ಅಂತ ಎಣಿಸಿಕೊಂಡು ಆ ನಿಮ್ಮ ವೇಗಕ್ಕೆ ಆ ಶಿವಧನುಸ್ಸು ಮುರಿದೇ ಹೋಯಿತು ಅಂತ ಹೇಳಿದ್ರೆ, ಆ ಧನುಸ್ಸನ್ನೇ ಯಾರಿಗೂ ಎತ್ತಲಿಕ್ಕೆ ಆಗ್ಲಿಲ್ಲ ನಿಮ್ಮನ್ನು ಬಿಟ್ಟು. ಮತ್ತೆ ಈ ಧನುಸ್ಸು, ಇದು ಕೋಟಿ ಗುಣ ಮಿಗಿಲಾದ ಈ ಧನುಸ್ಸನ್ನ ಯಾರಿಂದಾದ್ರೂ ಆಗ್ತದ? ಭಗವಂತನಿಂದ ಮಾತ್ರ ಆಗುವಂತದ್ದು. ಈಗ ನನ್ನ ಕೈಯಲ್ಲಿ ಉಂಟು, ಪರಶುರಾಮ ದೇವರು ಹೇಳುವಂತದ್ದು. ಅಂದ್ರೆ ತಾನು ಭಗವಂತ, ತನ್ನ ಕೈಯಲ್ಲಿ ಅದು ಇದೆ ಅನ್ನುವಂಥದ್ದನ್ನ ವರಂ ಹಿ ಹಸ್ತೆ, ಅಂದ್ರೆ ವರಂ ಹಸ್ತೆ ತತ್ ಇದಂ ಗೃಹೀತಂ ಮಯಾ. ಮಯಾ ಅಂದ್ರೆ ನನ್ನಿಂದ, ಈಗ ಇದಂ ಇದಂ ಈ ಧನುಸ್ಸನ್ನ ಅಂತ ಹೇಳಿದ್ರೆ ಈ ವೈಷ್ಣವ ಧನುಸ್ಸನ್ನ ಗೃಹೀತಂ, ಈಗ ನನ್ನಿಂದ ಇದು ಹಿಡ್ಕೊಂಡಿದೆ, ನಾನು ಹಿಡ್ಕೊಂಡಿದ್ದೇನೆ ಇದನ್ನ. ಮಯಾ ಗೃಹೀತಂ ತದ್ ಇದಂ ಹಸ್ತೆ, ಈಗ ನನ್ನ ಕೈಯಲ್ಲಿ ಅದು ಶೋಭಿಸ್ತಾ ಇದೆ ಈ ವೈಷ್ಣವ ಧನುಸ್ಸು. ಮಯ ನನ್ನಿಂದ ಗೃಹಾಣ, ಈಗ ತೆಗೆದುಕೊಳ್ಳಿ ಅಂತ ಹೇಳಿದ್ರೆ ನಿಮಗೂ ಕೂಡ ಈ ಧನುಸ್ಸನ್ನ ಹಿಡ್ಕೊಳ್ಳುವಂಥದ್ದು, ಅದಕ್ಕೆ ಹೆದೆಯೇರಿಸುವಂಥದ್ದು, ಅದರಲ್ಲಿ ಬಾಣ ಹೂಡುವಂತ ಸಾಮರ್ಥ್ಯ ನಿಮಗಿದೆ. ಯಾಕಂದ್ರೆ ನೀವು ಕೂಡ ನನ್ನ ಹಾಗೆ ಭಗವಂತನೇ. ಭಗವಂತನ ಒಂದು ರೂಪ ನಾನು ಪರಶುರಾಮ, ಭಗವಂತನ ಇನ್ನೊಂದು ರೂಪ ನೀವು ಶ್ರೀರಾಮಚಂದ್ರ. ನಾವಿಬ್ರೂ ಒಂದೇ ಅಂದ್ರೆ ನಮಗೆ ಗೊತ್ತಿದೆ, ಆದ್ರೆ ಯಾರಿಗೂ ಗೊತ್ತಿಲ್ಲ. ದಶರಥನಿಗೂ ಗೊತ್ತಿಲ್ಲ. ನಿಮ್ಮ ತಂದೆ, ನಿಮ್ಮ ಜನ್ಮ ಕೊಟ್ಟ ತಂದೆ, ಎಲ್ಲರೂ ನಿಮ್ಮನ್ನು ದಶರಥ ಅಂತ ಹೇಳಿದ್ರೆ ಶ್ರೀರಾಮಚಂದ್ರ ತಂದೆ ಅಂತ ಹೇಳ್ತಾರೆ. ಅವರಿಗೆ, ತಂದೆ ತಾಯಿಗೆ ಗೊತ್ತಿಲ್ಲ. ಕೌಶಲ್ಯ ದೇವಿಗೆ ಕೇಳಿದರೆ ಅಯ್ಯೋ ನನ್ನ ಮುದ್ದು ಮಗ, ಭಗವಂತ ನಮಗೆ ಗೊತ್ತಿಲ್ಲ, ನಮ್ಗೆ ಶ್ರೀರಾಮಚಂದ್ರ ಅಷ್ಟೇ ಗೊತ್ತಿರುವಂತದ್ದು ಅಂತ ಹೇಳಿದ್ರೆ ಈಗ ಗೊತ್ತಾಗ್ತದೆ. ಈಗ ಈ ಧನುಸ್ಸನ್ನು ತೆಗೆದುಕೊಳ್ಳಿ ನೀವು. ವರಂ ಈ ಹಸ್ತೆ, ನನ್ನ ಹಸ್ತದಲ್ಲಿ ಇರುವಂತದ್ದನ್ನ ಮಯ ನನ್ನಿಂದ ಗೃಹಾಣ. ಏತತ್ ಈ ಧನುಸ್ಸನ್ನು, ಏತತ್ ಅತಹೈ ವೈಷ್ಣವಂ, ಏತತ್ ವೈಷ್ಣವಂ ಈ ವೈಷ್ಣವ ಧನುಸ್ಸನ್ನು ಮಯಾ ಗ್ರಹಣ ನನ್ನಿಂದ ತೆಗೆದುಕೊಳ್ಳಿ ಅಂತ ಹೇಳ್ಕೊಂಡು ಪರಶುರಾಮ ಹೇಳುವಾಗ ಎಲ್ಲರಿಗೂ ಆಶ್ಚರ್ಯ ಆಗುವುದು. ಅರೆ, ಪರಶುರಾಮ ಶ್ರೀರಾಮಚಂದ್ರನ ಯುದ್ಧಕ್ಕೆ ಕರೆದು ತನ್ನ ಧನುಸ್ಸನ್ನ ಶ್ರೀರಾಮಚಂದ್ರನಿಗೆ ಕೊಡ್ತಾ ಇದ್ದಾರೆ. ಇದು ಎಂತ ಆಶ್ಚರ್ಯ ಅಂತ ಹೇಳಿದ್ರೆ, ಇದು ಎಂತ ಯುದ್ಧ, ಇದು ವಿಚಿತ್ರ ಯುದ್ಧ ಅಂತ ಹೇಳಿದ್ರೆ, ಒಬ್ರಿಗೊಬ್ರು ಎದುರು ಯುದ್ಧ ಮಾಡುವಾಗ ಎದುರಾಳಿಯನ್ನು ಸೋಲಿಸುವಂತದ್ದು. ಇದು ನನ್ನ ಕೈಯಲ್ಲಿರುವಂತ ಆಯುಧ ಇದು ಅಂತ ಹೇಳಿದ್ರೆ ಭಗವಂತನನ್ನು ಬಿಟ್ಟು ಯಾರಿಗೂ ಹಿಡ್ಕೊಳ್ಳಿಕ್ಕೆ ಆಗದೇ ಇರುವಂತಹ ಆಯುಧ. ಈಗ ನೀವು ತೆಗೆದುಕೊಳ್ಳಿ ಅಂತ ಹೇಳಿದ ಕೂಡಲೇ, ಹಾಗಾದ್ರೆ ಪರಶುರಾಮ ಮತ್ತೆ ರಾಮಚಂದ್ರ ಏನು ಒಂದೇ ತರವ, ಇಬ್ರು ದೇವರುಗಳ ಅನ್ನುವಂಥದ್ದು ಎಲ್ರಿಗೂ ಏನಾಗ್ತದೆ. ಓ, ಹಾಗಾದ್ರೆ ರಾಮಚಂದ್ರ ಕೂಡ ದೇವರು, ನಾವು ಮಾತ್ರ ನಮ್ಗೆ ಗೊತ್ತೇ ಇಲ್ಲ. ಸೊ ನಮ್ಗೆ ಗೊತ್ತಿಲ್ಲ, ಅದಕ್ಕೋಸ್ಕರ ಪರಶುರಾಮ ಬಂದದ್ದು ಅದನ್ನು ತಿಳಿಸ್ಲಿಕ್ಕೆ. ಯಾಕಂತ ಹೇಳಿದ್ರೆ ಅದನ್ನು ಹಿಡ್ಕೊಳ್ಳಿಕ್ಕೆ ತಾಕತ್ತಿರುವಂಥದ್ದು ಶ್ರೀರಾಮಚಂದ್ರರಿಗೆ ಮಾತ್ರ. ಹರಿಯ ಹಸ್ತಕ್ಕೆ ಯೋಗ್ಯವಾದ, ಹರಿಹಸ್ತ ಯೋಗ್ಯಂ, ಆ ಮತ್ತೊಂದು ಧನುಸ್ಸು, ಯತ್ ಅನ್ಯತ್ ಧನುಹು, ಆ ಶಿವಧನುಸ್ಸಿಗಿಂತ ತತ್ ಕಾರ್ಮುಕಾತ್, ಕಾರ್ಮುಕ ಅಂದ್ರೆ ಧನುಸ್ಸು, ತತ್ ಕಾರ್ಮುಕ ಅಂದ್ರೆ ಆ ಶಿವಧನುಸ್ಸು ನೀವು ಮುರಿದಾಕಿ ಬಂದಿದ್ದೀರಲ್ಲ, ಅದಕ್ಕಿಂತ ಕೋಟಿ ಗುಣಂ ಪುನಶ್ಚ, ಕೋಟಿ ಗುಣ ಮಿಗಿಲು, ವರಂ ಶ್ರೇಷ್ಠ. ಆ ವೈಷ್ಣವ ಧನುಸ್ಸನ್ನೇ ನಾನೀಗ ಕೈಯಲ್ಲಿ ಹಿಡಿದಿದ್ದೇನೆ. ವರಂ ಹಿ ಹಸ್ತೆ, ನನ್ನ ಕೈಯಲ್ಲಿ, ತತ್ ಇದಂ ಗೃಹೀತಂ, ನನ್ನ ಕೈಯಲ್ಲಿ ಅದು ಹಿಡ್ಕೊಂಡು ನಾನು ಈಗ ಇದ್ದೇನೆ. ನೀವು ನೋಡ್ತಾ ಇದ್ದೀರಲ್ಲ, ಅದೇ ವೈಷ್ಣವ ಧನುಸ್ಸು ಇದು, ನಾನು ಹಿಡ್ಕೊಂಡಿದ್ದೇನೆ ಈಗ ಅಂತ ಹೇಳ್ಕೊಂಡು ಹೇಳ್ತಾ ಇದ್ದಾರೆ ಪರಶುರಾಮ. ಪರಶುರಾಮ ಹಿಡ್ಕೊಂಡಿರುವಾಗ ಯಾರಿಗೂ ಏನೂ ಸಂದೇಹ ಇಲ್ಲ. ಯಾಕಂದ್ರೆ ಎಲ್ರಿಗೂ ಗೊತ್ತಿದೆ ಪರಶುರಾಮ ದೇವರು ಅಂತ ಹೇಳ್ಕೊಂಡು. ಸೊ ಪರಶುರಾಮನ ಕೈಯಲ್ಲಿ ಆ ಭಗವಂತನ ಧನುಸ್ಸಿದೆ ಅಂತ ಹೇಳಿದ್ರೆ ಪರಶುರಾಮ ದೇವರು ಅಂತ ಮೊದಲು ಎಲ್ರು ಅದು ಒಪ್ಪಿಕೊಂಡಿರುವಂತದ್ದೇ. ಆದರೆ ಮಯಾ ಗೃಹಾಣ,
ಮಹಾಗ್ರಹಣ ಏತತ್, ಮಯಾ ಗ್ರಹಣ ಏತತ್, ಗ್ರಹಣ ಏತತ್, ಅದು ವೃದ್ಧಿ ಸಂಧಿ, ಗ್ರಹಣೈ ಅಂತ ಆಗ್ತದೆ ಅದು. ಗ್ರಹಣ ಏತತ್ ಅಥೋ ಅತಃ ಈ ವೈಷ್ಣವಂ, ಈ ವೈಷ್ಣವ ಧನುಸ್ಸನ್ನ ಈಗ ಶ್ರೀರಾಮಚಂದ್ರರೇ ನೀವೇ ತೆಗೆದುಕೊಳ್ಳಿ ಅಂತ ಹೇಳ್ಕೊಂಡು ಪರಶುರಾಮರು ಹೇಳುವಾಗ ಎಲ್ರಿಗೂ ಆಶ್ಚರ್ಯ. ಅರೇ, ಭಗವಂತ ತನ್ನ ಧನುಸ್ಸನ್ನ ಶ್ರೀರಾಮಚಂದ್ರನಿಗೆ ಕೊಡ್ತಾನೆ ಅಂದ್ರೆ ಇವರೂ ಕೂಡ ಭಗವಂತನಿಗೆ ಹಾಗಾದ್ರೆ ಸರಿ ಸಮಾನವ, ಹೌದಾ ಅಲ್ವಾ, ಹೌದಾ ಅಲ್ವಾ ಅಂತ ಹೇಳ್ಕೊಂಡು ಮನಸ್ಸಿನ ಯೋಚನೆ ಮಾಡ್ತಾ ಇದ್ದಾರೆ. ಏನಿದು ಅಂತ ಹೇಳ್ಕೊಂಡು ಆ ಎರಡು ಧನುಸ್ಸುಗಳಲ್ಲಿ ಶಿವಧನುಸ್ಸನ್ನು ನೀವು ಮುರಿದು ಹಾಕಿ ಇಲ್ಲಿ ಬಂದಿದ್ದೀರಿ. ಈಗ ಈ ವೈಷ್ಣವ ಧನುಸ್ಸು ಇದೆಯಲ್ಲ, ಇದರ ಪರೀಕ್ಷೆ ಆಗಲಿ, ನೀವು ಹಿಡ್ಕೊಳ್ಳಿ ಈಗ ಇದನ್ನ. ಇದು ಕೋಟಿ ಗುಣ, ಅದಕ್ಕಿಂತ ಕೋಟಿ ಗುಣ ಮೇಲಿರುವಂತಹದ್ದು, ಅದನ್ನು ಮುರಿದಾಕಿದ್ದೀರಿ. ಈಗ ಇದನ್ನೀಗ ಹಿಡ್ಕೊಳ್ಳೋದನ್ನ ಎಲ್ಲರೂ ನೋಡ್ಲಿ ಅನ್ನುವಂಥದ್ದನ್ನ ಹೇಳ್ತಾ ಇದ್ದಾರೆ. ಸೊ ಅಲ್ಲಿಂದ ಏನಂತ ಇದೆ, ಅನಂತ ಗುಣ ಅಂತ ಹೇಳಿದ್ರೆ, ಕೋಟಿ ಗುಣ ಅಂತ ಹೇಳಿದ್ರೆ ಅನಂತ ಗುಣ ಬಹಳ ಪಟ್ಟು ಮಿಗಿಲು ಅನ್ನುವಂಥದ್ದು. ಸೊ ಅಲ್ಲಿಗೆ ಈ ಯಾವುದು 50ನೇ ಶ್ಲೋಕ ಮುಗೀತು. 51ಕ್ಕೆ ಹೋಗುವ. ಯದೀದಮಾಗೃಹ್ಯ ವಿಕರ್ಷಸಿತ್ವಂ ತದಾ ಹರೇರ್ನಾತ್ರ ವಿಚಾರ್ಯಮಸ್ತಿ ಇತಿ ಬ್ರುವಾಣಃ ಪ್ರದದೌ ಧನುರ್ವರಂ ಪ್ರದರ್ಶಯನ್ ವಿಷ್ಣು ಬಲಂ ಹರಾದ್ವರಂ. ಪರಶುರಾಮ ದೇವರು ಮುಂದುವರಿಸ್ತಾ ಹೇಳ್ತಾ ಇದ್ದಾರೆ, ಆ ಧನುಸ್ಸನ್ನು ರಾಮಚಂದ್ರನಿಗೆ ಕೊಟ್ಟುಬಿಟ್ಟು ಹೇಳ್ತಾ ಇದ್ದಾರೆ, ಒಂದು ವೇಳೆ ನೀನು ಈ ಶಾರ್ಗ ಧನುಸ್ಸನ್ನು ಹಿಡಿದು ಸೆಳೆಯುವುದಕ್ಕೆ ಅರ್ಹನಾಗುತ್ತೀಯೋ ಆವಾಗ ನೀನು ಶ್ರೀಹರಿ ಅಂತ ಸಾಬೀತಾಗುತ್ತದೆ. ನಿನಗೆ ಆವಾಗ ಹರಿತು ವಿಷಯದಲ್ಲಿ ವಿಚಾರ ಮಾಡತಕ್ಕಂಥ ಅಂಶವು ಇರುವುದಿಲ್ಲ. ಈ ಪ್ರಕಾರ ಪರಶುರಾಮನು ಹೇಳುವನಾಗಿ ರುದ್ರನ ಬಲಕ್ಕಿಂತ ಅತಿ ಶ್ರೇಷ್ಠವಾದ ವಿಷ್ಣುವಿನ ಬಲವನ್ನು ತೋರಿಸುವವನಾಗಿ ಶಾರ್ಂಗಕ್ಷವಾದ ಧನುಸ್ಸನ್ನು ಶ್ರೀರಾಮಚಂದ್ರನಿಗೆ ಕೊಡುತ್ತಾನಂತೆ. ಯದಿ ಇದಂ ಆಗೃಹ್ಯ ವಿಕರ್ಷಸಿತ್ವಂ ತದಾ ಹರಿಃ ನ ಅತ್ರ ವಿಚಾರ್ಯಂ ಅಸ್ತಿ ಇತಿ ಬ್ರುವಾಣಃ ಪ್ರದದೌ ಧನುರ್ವರಂ ಪ್ರದರ್ಶಯನ್ ವಿಷ್ಣು ಬಲಂ ಹರಾತ್ವರಂ. ಯದಿ, ಒಂದು ವೇಳೆ, ಯದಿ ಇದಂ ಆಗ್ರಹ್ಯ, ಈ ವೈಷ್ಣವ ಧನುಸ್ಸನ್ನು ಆಗ್ರಹ್ಯ, ಗ್ರಹಣ ತೆಗೆದುಕೋ ಅಂತ ಹೇಳಿದ್ರು. ಆಗ್ರಹ್ಯ ಅಂದ್ರೆ ತೆಗೆದುಕೊಂಡು, ಯದಿ ಇದಂ, ಒಂದು ವೇಳೆ, ಇದಂ ಈ ವೈಷ್ಣವ ಧನುಸ್ಸನ್ನು ಆಗ್ರಹ್ಯ ತೆಗೆದುಕೊಂಡು, ನಿಮ್ಮ ಹಸ್ತದಲ್ಲಿ ನೀವು ಅದನ್ನು ಹಿಡಿದುಕೊಂಡು, ವಿಕರ್ಷಸಿ ಅಂದ್ರೆ ಎಳೆಯುವುದು. ಏನು ಎಳೆಯುವುದು? ಆ ಒಂದು ಕಡೆಯಲ್ಲಿ ಅದರ ಹಗ್ಗ ಇರ್ತದೆ, ಆ ಹಗ್ಗವನ್ನು ಎಳೆದು ಇನ್ನೊಂದು ಕಡೆಗೆ ಸಿಕ್ಕಿಸಬೇಕು. ಅದಕ್ಕೆ ಹೆಸರು ಹೆದೆ ಏರಿಸುವುದು ಅಂತ. ಅಂದ್ರೆ ಆ ಎಳೆಯುವುದಕ್ಕೆ ಹೆಸರು ವಿಕರ್ಷಸಿ. ಕರ್ಷಣ ಅಂದ್ರೆ ಎಳೆಯುವುದು. ಸೊ ವಿಕರ್ಷಸಿತ್ವಂ, ಒಂದು ವೇಳೆ ನೀವು ಅದನ್ನ ಹೆದೆ ಏರಿಸಿದರೆ ಎಲ್ಲರ ಎದುರುಗಡೆ, ತದಾ ಹರಿಹಿ ಅಂತ ಹೇಳಿದ್ರೆ ನೀವು ಭಗವಂತ. ಆಮೇಲಿಂದ ನ ಅತ್ರ ವಿಚಾರ್ಯಮಸ್ತಿ, ಅಲ್ಲಿಂದ ಮತ್ತೆ ವಿಚಾರ ಮಾಡ್ಲಿಕ್ಕೆ ಏನೂ ಇಲ್ಲ. ಹೌದಾ, ರಾಮಚಂದ್ರ ಕೂಡ ಭಗವಂತನ, ಹೌದಾ ಅಂತ ಹೇಳ್ಕೊಂಡು ಎಲ್ಲ ಸಂದೇಹದಲ್ಲಿ ಈಗ ಇದ್ದಾರಲ್ಲ. ಈಗ ನೀವು ಇದನ್ನು ತೆಗೆದುಕೊಂಡು ಎಲ್ಲರ ಎದುರುಗಡೆ ಆ ಹಗ್ಗವನ್ನು ಎಳೆದು ಇನ್ನೊಂದು ಕಡೆಗೆ ಕಟ್ಟಿ ಅದನ್ನು ಹಿಡ್ಕೊಂಡ್ರೆ, ನೀವು ಬಾಣವನ್ನು ಅದನ್ನು ಎಳೆದು ಬಾಣ ಹಿಡ್ಕೊಂಡ್ರೆ ಬಿಡ್ತೇನೆ ಈಗ ಅಂತೇಳಿ ಅಲ್ಲಿಗೆ ಆಗಿ ಹೋಯ್ತು. ನೀವು ಭಗವಂತನೇ ಅಂತ ಹೇಳಿದ್ರೆ, ಭಗವಂತನನ್ನು ಬಿಟ್ಟು ಇದನ್ನು ಯಾರಿಗೂ ಮುಟ್ಲಿಕ್ಕೆ ಹಂದಾಡಿಸ್ಲಿಕ್ಕೆ ಸಾಧ್ಯ ಇಲ್ಲ. ಆ ಶಿವಧನುಸ್ಸನ್ನೇ ಯಾರಿಗೂ ಹಂದಾಡಿಸ್ಲಿಕ್ಕೆ ಆಗಲಿಲ್ಲ, ಈ ವೈಷ್ಣವ ಧನುಸ್ಸನ್ನು ಆಗುತ್ತಾ. ಅದರಿಂದ ಈಗ ಗೊತ್ತಾಗ್ತದೆ ಇಡೀ ಪ್ರಪಂಚಕ್ಕೆ ಶ್ರೀರಾಮಚಂದ್ರ ಅಂತ ಯಾರು ಅಂತ. ಪರಶುರಾಮ ಹೇಳ್ತಾರೆ, ತೆಗೆದುಕೊಳ್ಳಿ ಈ ಧನುಸ್ಸನ್ನ, ತೆಗೆದುಕೊಂಡು ಯದಿ ಇದಂ ಆಗ್ರಹ್ಯ ವಿಕರ್ಷಸಿ, ಎಳೆದು ನೀವು ಹೆದೆ ಹೇರಿಸಿದರೆ, ತ್ವಂ ತದಾ ಹರಿಹಿ, ತದಾ ನೀವು ಅಂದ್ರೆ ಆಗ ನೀವು ಭಗವಂತ, ತದಾ ಹರಿಹಿ
ನೀವು ಭಗವಂತ ಸ್ಪಷ್ಟ ಅದು. ನ ಅತ್ರ ಅಲ್ಲಿಂದ ಮುಂದೆ ಏನದು ನ ಅತ್ರ ವಿಚಾರಮಸ್ತಿ. ಇನ್ನು ಯಾರು ಮತ್ತೆ ವಿಚಾರ ಮಾಡ್ಲಿಕ್ಕೆ ಹೋಗುದಿಲ್ಲ. ಹೌದಾ ಶ್ರೀರಾಮಚಂದ್ರ ಭಗವಂತನ ಇಲ್ಲ, ನಮ್ಮ ಎದುರುಗಡೆನೆ ಪರಶುರಾಮ ದೇವರು ಅವರ ಧನುಸ್ಸನ್ನು ಕೊಟ್ಟರು, ಶ್ರೀರಾಮಚಂದ್ರ ಅದನ್ನು ಹೆದೆ ಏರಿಸಿ ಬಾಣ ಪ್ರಯೋಗ ಮಾಡಿದ್ದನ್ನು ನಾವು ನೋಡಿದ್ದೇವೆ ಕಣ್ಣಾರೆ ಅಂತ ಹೇಳಿದರೆ ಅವರು ಭಗವಂತನೇ ಅಂತ ಹೇಳ್ಕೊಂಡು ಕೈ ಮುಗಿತಾರೆ. ಹೌದು ಪರಶುರಾಮನು ಭಗವಂತ, ಶ್ರೀರಾಮಚಂದ್ರನು ಭಗವಂತ, ಏನು ಸಂಶಯವೇ ಇಲ್ಲ. ಇತಿಬ್ರುವಾಣ ಈ ರೀತಿ ಹೇಳಿದರು. ಯಾರು? ಪರಶುರಾಮ ದೇವರು. ಇತಿಬ್ರುವಾಣ ಪ್ರದದೌ ಧನುರ್ವರಂ. ಆ ಶ್ರೇಷ್ಠ ವರಂ ಅಂದ್ರೆ ಶ್ರೇಷ್ಠ, ಧನು ಅಂತ ಹೇಳಿದ್ರೆ ಬಿಲ್ಲು ಯಾವುದು, ಆ ವೈಷ್ಣವ ಧನುಸ್ಸು ಪ್ರದದೌ ಕೊಟ್ಟರು. ಯಾರಿಗೆ? ಶ್ರೀರಾಮಚಂದ್ರನಿಗೆ ಕೊಟ್ಟರು. ಪ್ರದದೌ ದ ಅಂತ ಹೇಳಿದ್ರೆ ಕೊಡುದು, ದಾನ ದ. ಸೊ ಇದು ಪ್ರದದೌ ಅಂತ ಹೇಳಿದ್ರೆ ಇದು ಸಾಮಾನ್ಯದ್ದು ಕೊಟ್ಟದ್ದಲ್ಲ. ವೈಷ್ಣವ ಧನುಸ್ಸನ್ನ ಭಗವಂತ ತನ್ನ ಕೈಯಾರೆ ಇನ್ನೊಂದು ಭಗವಂತನಿಗೆ, ಇನ್ನೊಂದು ಭಗವಂತ ಅಂದ್ರೆ ಭಗವಂತ ಒಬ್ಬನೇ, ಆ ಭಗವಂತನ ಇನ್ನೊಂದು ರೂಪದಲ್ಲಿರುವಂತಹ ಶ್ರೀರಾಮಚಂದ್ರನಿಗೆ ಕೊಡ್ತಾ ಇದ್ದಾರೆ. ಯಾರು? ಪರಶುರಾಮ ದೇವರು ಪ್ರದದೌ ಕೊಟ್ಟರು. ಅಂದ್ರೆ ಯಾಕೆ ಕೊಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಪ್ರದರ್ಶಯನ್, ಎಲ್ಲ ಇಡೀ ಪ್ರಪಂಚಕ್ಕೆ ಗೊತ್ತಾಗಬೇಕು ಶ್ರೀರಾಮಚಂದ್ರ ಅಂತ ಹೇಳಿದ್ರೆ ಎಲ್ಲರೂ ತಿಳ್ಕೊಂಡಿದ್ದಾರೆ ನಮ್ಮ ರಾಜಕುಮಾರ ಆಗೋಯ್ತು. ಯಾರು? ಕೌಸಲ ದೇಶದ ರಾಜಕುಮಾರ ದಶರಥನ ಮಗ, ಅಷ್ಟೇ ಗೊತ್ತಿರುವುದು. ಈಗ ಗೊತ್ತಾಗ್ತದೆ ಶ್ರೀರಾಮಚಂದ್ರ ಅಂದ್ರೆ ಯಾರು ಅಂತೇಳಿ. ಪ್ರದರ್ಶಯನ್ ತೋರಿಸಿಕೊಡುತ್ತಾ, ಪ್ರದರ್ಶಯನ್ ಪ್ರದರ್ಶನ ಮಾಡುತ್ತಾ, ದೃಷ್ಟಾಂತ ಕಣ್ಣೆದುರುಗಡೆ ತೋರಿಸುತ್ತಾ, ವಿಷ್ಣು ಬಲಂ ಹರಾತ್ ವರಂ. ವಿಷ್ಣು ಬಲ ಅಂದ್ರೆ ಏನು ಅಂತ ಹೇಳಿದ್ರೆ ಈ ವೈಷ್ಣವ ಧನುಸ್ಸಿನ ಇದರ ಏನು ಸಾಮರ್ಥ್ಯ ಅಂತ ಹೇಳಿದ್ರೆ, ಶ್ರೀರಾಮಚಂದ್ರ ಅಂದ್ರೆ ಯಾರು? ಶ್ರೀರಾಮಚಂದ್ರನ ಸಾಮರ್ಥ್ಯ ಇಡೀ ಜಗತ್ತಿಗೆ ಈಗ ಗೊತ್ತಾಗ್ತಾ ಇದೆ. ಹರಾತ್ ವರಂ, ಹರಾತ್ ಅಂತ ಹೇಳಿದ್ರೆ ಶಿವನಿಂದ, ರುದ್ರದೇವರಿಂದ ಎಷ್ಟೋ ಪಾಲು ಮೇಲೆ ಭಗವಂತ ಇರುವುದು. ಶ್ರೀರಾಮಚಂದ್ರ ಆಗಲಿ ಆಮೇಲೆ ಪರಶುರಾಮ ಆಗಲಿ ಇಬ್ರು ಭಗವಂತನ ರೂಪಗಳು. ಸೊ ಯಾವುದೇ ರೂಪ ಇರಲಿ ಆ ರುದ್ರದೇವರಿಂದ ಬಹಳ ಎತ್ತರದಲ್ಲಿರುವಂತಹ ಶ್ರೀರಾಮಚಂದ್ರನು ಅಷ್ಟೇ, ಹಾಗೆ ಒಂದೇ, ಪರಶುರಾಮನು ಒಂದೇ, ಬಹಳ ರುದ್ರಾತ್ ವರಂ ಅಂದ್ರೆ ರುದ್ರದೇವರಿಂದ ಬಹಳ ಎತ್ತರದಲ್ಲಿರುವಂತಹ ಈ ಭಗವಂತನ ಎರಡು ರೂಪಗಳು ಒಬ್ಬರ ಎದುರುಗಡೆ ಒಬ್ಬರು ಅಂತ ಹೇಳಿದರೆ ಪರಶುರಾಮ ದೇವರು ಶ್ರೀರಾಮ ದೇವರನ್ನು ಕರೆದು ನನ್ನ ಎದುರುಗಡೆ ನಿಲ್ಬೇಕೀಗ ನೀವು. ಯಾಕೆ ಅಂತ ಹೇಳಿದ್ರೆ ಇಡೀ ಪ್ರಪಂಚಕ್ಕೆ ಗೊತ್ತಾಗಬೇಕು ನೀವು ಯಾರು ಅಂತ, ನಾನು ಯಾರು ಅಂತ ಗೊತ್ತೇ ಇದೆ. 21 ಸಲ ನಾನು ಭೂ ಪ್ರದಕ್ಷಿಣೆ ಮಾಡಿ ದಂಡಯಾತ್ರೆ ಮಾಡಿ ಎಲ್ಲ ದುಷ್ಟ ಕ್ಷತ್ರಿಯರನ್ನೆಲ್ಲ ನಾಶ ಮಾಡಿ ಆಗಿದೆ. ಈಗ ನಿಮ್ಮನ್ನು ಕರೆದು ಕೂಡಲೇ ದಶರಥನ ಅಲ್ಲಿ ನಡುಗುತ್ತಾ ಇದ್ದಾರೆ. ಸೊ ಈಗ ನನ್ನದು ಗೊತ್ತಿದೆ, ನಿಮ್ದು ಈಗ ಗೊತ್ತಾಗ್ತಾ ಇದೆ. ಅದನ್ನು ಗೊತ್ತಾಗಿಸ್ಲಿಕ್ಕೋಸ್ಕರನೇ ನಾನಿಲ್ಲಿಗೆ ಬಂದದ್ದು. ಇತಿಬ್ರುವಾಣ ಈ ರೀತಿ ಹೇಳ್ತಾ ಇದ್ದಾರೆ. ಪ್ರದದೌ ಧನುರ್ವರಂ, ಪ್ರದದೌ ಕೊಟ್ಟರು ಅಂತ ಹೇಳಿದ್ರೆ ಇದು ಶ್ರೇಷ್ಠವಾದ ಕೊಡುವಿಕೆ. ಇದು ಅಂತ ಹೇಳಿದ್ರೆ ಸಾಮಾನ್ಯದ ದದವು ಅಲ್ಲ, ಇದು ಪ್ರದದೌ. ಯಾವುದನ್ನ? ವೈಷ್ಣವ ಧನುಸ್ಸನ್ನೇ ಕೊಟ್ಟು ಬಿಟ್ರು ಪರಶುರಾಮ ದೇವರು ಶ್ರೀರಾಮಚಂದ್ರರಿಗೆ. ಪ್ರದದೌ ಧನುರ್ವರಂ ಅಂತ ಶ್ರೇಷ್ಠವಾದ, ವರಂ ಅಂದ್ರೆ ಶ್ರೇಷ್ಠ, ಶ್ರೇಷ್ಠವಾದ ಧನುಸ್ಸು ವೈಷ್ಣವ ಧನುಸ್ಸನ್ನ ಕೊಟ್ರು. ಇತಿಬ್ರುವಾಣ ಹೀಗೆ ಹೇಳುತ್ತಾ ಪ್ರದರ್ಶಯನ್ ಇಡೀ ಪ್ರಪಂಚಕ್ಕೆ ಪ್ರದರ್ಶನ ಮಾಡುತ್ತಾ ಅಂತ ಹೇಳಿದ್ರೆ ಶ್ರೀರಾಮಚಂದ್ರ ಯಾರು ಅಂತ ಈಗ ಸರಿಯಾಗಿ ತಿಳ್ಕೊಳ್ಳಿ ಅಂತ ತಿಳ್ಕೊಂಡು ಕೊಡ್ತಾ ಇದ್ದಾರೆ. ಸೊ ಏನ್ ಹೇಳ್ತಾ ಇದ್ದಾರೆ ಇದಕ್ಕೆ ಅಂತ ಹೇಳಿದ್ರೆ 51ನೇ ಶ್ಲೋಕಕ್ಕೆ ಶ್ರೀರಾಮಚಂದ್ರರೇ, ನೀವು ಇದನ್ನು ತೆಗೆದುಕೊಂಡು ಒಂದು ವೇಳೆ ಈ ವೈಷ್ಣವ ಧನುಸ್ಸನ್ನ ಹೆದೆ ಏರಿಸಿದಿರಿ ಅಂತ ಆದರೆ ನೀವು ಸಾಕ್ಷಾತ್ ಶ್ರೀಹರಿ ಅಂತ ಎಲ್ಲರ ಹೃದಯದಲ್ಲಿಯೂ ಸ್ಪಷ್ಟ ಆಗಿ ಬಿಡ್ತದೆ. ಆಮೇಲೆ ಸಂಶಯವೇ ಇಲ್ಲ. ಈ ರೀತಿ ಇತಿಬ್ರುವಾಣ ಹೀಗೆ ನುಡಿಯುತ್ತಾ ಪರಶುರಾಮ ದೇವರು ಶ್ರೀಹರಿಯ ಬಲ ಏನದು? ಹರನ ಬಲಕ್ಕಿಂತ ಹರಾತ್ ವಿಷ್ಣು ಬಲಂ ವರಂ, ಎಷ್ಟು ಪಟ್ಟು ಮೇಲೆ, ಅದು ಲೆಕ್ಕವೇ ಇಲ್ಲ, ಕೋಟಿ ಗುಣ ಮೇಲೆ. ಹೇಗೆ ಯಾವುದು ರುದ್ರ ಧನುಸ್ಸಿಗಿಂತ ವೈಷ್ಣವ ಧನುಸ್ಸು ಕೋಟಿ ಗುಣ ಮೇಲೋ ಹಾಗೆ ರುದ್ರದೇವರಿಗಿಂತ ಕೋಟಿ ಗುಣ ಮೇಲು ಭಗವಂತ. ಆದ್ದರಿಂದ ಅದನ್ನು ತಿಳಿಸಿಕೊಡಲೆಂದೇ ಆ ಶ್ರೇಷ್ಠವಾದ ಆ ಯಾವುದು ವೈಷ್ಣವ ಧನುಸ್ಸನ್ನ ಶ್ರೀರಾಮಚಂದ್ರರ ಕೈಗೆ
ಕೊಡ್ತಾ ಇದ್ದಾರೆ ಪರಶುರಾಮ ದೇವರು. ಎಲ್ರೂ ಏನಂತ ಹೇಳಿದ್ರೆ ಒಂದು ಸಲ ಏನು ಅದಕ್ಕೆ ಏನ್ ಹೇಳ್ತಾರೆ, ಗರ್ಭ ನಿರ್ಭೀತ ಅಂತ ಹೇಳ್ತಾರಲ್ವಾ, ಅಂತ ಹೇಳಿದ್ರೆ ಒಂದು ಸಲ ಏನಾತ ರೋಮಾಂಚನ ಆಗಿಬಿಡ್ತು ಎಲ್ರಿಗೂ. ಅಯ್ಯೋ ಧನುಸ್ಸನ್ನು ಕೊಡ್ತಾ ಇದ್ದಾರೆ ಯಾರಿಗೆ, ಶ್ರೀರಾಮಚಂದ್ರರಿಗೆ ಅಂತ ಹೇಳಿದ್ರೆ ಅವ್ರು ಎಣಿಸಿದ್ದೇ ಒಂದು. ಈಗ ಯುದ್ಧ ಮಾಡಿ ಶ್ರೀರಾಮಚಂದ್ರರಿಗೆ ಏನಾಗ್ತದೋ ಏನೋ, ಪರಶುರಾಮ ದೇವರು ಏನು ಮಾಡ್ತಾ ಏನೋ ಅಂತ ಇವ್ರು ಎಣಿಸಿದರೆ ಅವರ ಧನುಸ್ಸನ್ನೇ ಇವರಿಗೆ ಕೊಡ್ತಾ ಇದ್ದಾರೆ. ಸೊ ಹಾಗೆ ಇದನ್ನು ನೀವು ತಗೊಳ್ಳಿ ಅಂತ ತಿಳ್ಕೊಂಡು 52ನೇ ಶ್ಲೋಕ ಬೇರೆ ಅಲ್ಲಿ 52ನೇ ಶ್ಲೋಕದಲ್ಲಿ ಪಲೆಮಾರು ಮಠದ ಪುಸ್ತಕದಲ್ಲಿ ಒಂದು ಪ್ರಿಂಟ್ ಮಿಸ್ಟೇಕ್ ಇದೆ. ಫಸ್ಟ್ ಇದು ವರ್ಡ್ ಪ್ರಗ್ರಹಿ ಅಂತ ಹೇಳ್ಬೇಕು, ಅದು ಪಗ್ರಹಿ ಅಂತ ಇದೆ. ಪಲೆಮಾರು ಮಠ ಪುಸ್ತಕ ಇರೋರು ಅದನ್ನು ಕರೆಕ್ಟ್ ಮಾಡ್ಕೊಳ್ಳಿ. ಹೌದು, ಪ್ರಗ್ರಹ್ಯ ಅಡಿವತ್ತು ಸೇರಿಸ್ಕೊಳ್ಳಿ. ಪ್ರಗ್ರಹ್ಯ ತಚ್ಚ ಪವರಂ ಸರಾಗವಃ ಚಕಾರ ಸಜ್ಜಂ ನಿಮಿಷೇಣ ಲೀಲಯ ಚಕಶ್ಚ ಸಂದಾಯ ಶರಂ ಚ ಪಶ್ಯತಃ ಸಮಸ್ತ ಲೋಕಸ್ಯ ಚ ಸಂಶಯಂ ನುದನ್. 52ನೇ ಶ್ಲೋಕ. ಪರಶುರಾಮದೇವರು ಧನುಸ್ಸನ್ನು ಶ್ರೀರಾಮನ ಕೈಯಲ್ಲಿ ಕೊಟ್ಟಾಗ ಅವ್ರು ಏನ್ ಮಾಡಿದ್ರು ಮುಂದೆ ಅಂದ್ರೆ, ಆ ಶ್ರೀರಾಮನು ಆ ಧನುಸ್ ಶ್ರೇಷ್ಠವನ್ನು ಹಿಡಿದುಕೊಂಡು ಹೆದೆ ಏರಿಸಿದ ಮತ್ತು ನೋಡತಕ್ಕ ಎಲ್ಲಾ ಜನರ ಮನಸ್ಸಿನಲ್ಲಿ ಇರತಕ್ಕ ಸಂದೇಹವನ್ನು, ಅಂದರೆ ಶ್ರೀರಾಮನು ಶ್ರೀಹರಿ ಅವತಾರ ಹೌದಾ ಅಲ್ವಾ ಎನ್ನತಕ್ಕ ಸಂದೇಹವನ್ನು ಪರಿಹರಿಸಿದ್ರು. ಹಾಗೂ ಬಾಣವನ್ನು ಧನುಸ್ಸಿನಲ್ಲಿ ಕೂಡಿಸಿ ನಿಮಿಷ ಮಾತ್ರದಿಂದ ಕ್ರೀಡೆಯಿಂದ ಸೆಳೆದರಂತೆ. ಪ್ರಗೃಹ್ಯ ತತ್ ಚಾಪವರಂ ಸರಾಗವಃ ಚಕಾರ ಸಜ್ಜಂ ನಿಮಿಷೇಣ ಲೀಲಯ ಚಕರ್ಷ ಸಂಧಾಯ ಶರಂ ಚ ಪಶ್ಯತಃ ಸಮಸ್ತ ಲೋಕಸ್ಯ ಚ ಸಂಶಯಂ ನುದನ್. ಪ್ರಗೃಹ್ಯ ತತ್ ಚಾಪವರಂ, ತತ್ ಚಾಪವರಂ ಸ ರಾಘವಃ ಚಕಾರ ಸಜ್ಜಂ. ರಾಘವಃ ಅಲ್ಲಿ ನೀವು ವಿಸರ್ಗ ಹಾಕಿಕೊಂಡು ಕೂಡಲೇ ರಾಘವಃ, ಅಲ್ಲಿ ಏನಾಯ್ತು, ಶಾ ಹೊರಟು ಹೋಯಿತು, ಚಕಾರ ಅಂತ ಬಂತು. ಚಕಾರ ಸಜ್ಜಂ ನಿಮಿಷೇಣ ಲೀಲಯ ಚಕರ್ಷ ಸಂಧಾಯ ಶರಂಚ ಪಶ್ಯತಃ ಸಮಸ್ತ ಲೋಕಸ್ಯ ಚ ಸಂಶಯಂ ನುದನ್. ಪ್ರಗೃಹ್ಯ ಅಂದ್ರೆ ತೆಗೆದುಕೊಂಡು, ಇದಂ ಯದಿ ಇದಂ ಆಗ್ರಹ್ಯ ತೆಗೆದುಕೊಂಡು, ಆಗ್ರಹ್ಯ ಅಂದ್ರೆ ಕೈಯಲ್ಲಿ ತೆಗೆದುಕೊಂಡು, ಪ್ರಗೃಹ್ಯ ಅಂದ್ರೆ ಅದೇ ತೆಗೆದುಕೊಂಡು. ಪ್ರಗೃಹ್ಯ ಆಗ್ರಹ್ಯ ಎಲ್ಲ ಸೇಮ್. ಪ್ರಗೃಹ್ಯ ತೆಗೆದುಕೊಂಡು, ತತ್ ಆ ಯಾವುದು ವೈಷ್ಣವ ಧನುಸ್ಸನ್ನ ಪರಶುರಾಮ ದೇವರು ಶ್ರೀರಾಮಚಂದ್ರಿಗೆ ಕೊಟ್ಟರು. ಶ್ರೀರಾಮಚಂದ್ರ ದೇವರು ಆ ಧನುಸ್ಸನ್ನು ಹಿಡಿದುಕೊಂಡ್ರು ಅಂತ ಹೇಳಿದ್ಕೊಳ್ಳಿ ಎಲ್ರಿಗೂ ಆಶ್ಚರ್ಯ ಆಗೋಯ್ತು, ಅಂದ್ರೆ ಇವರಿಗೆ ಹಿಡಿದುಕೊಳ್ಳಿಕ್ಕೆ ಆಗ್ತದೆ ಅಂತ. ಸೊ ಪ್ರಗೃಹ್ಯ ತತ್ ಚಾಪವರಂ ಅಂದ್ರೆ ಆ ಶ್ರೇಷ್ಠವಾದ ವೈಷ್ಣವ ಧನುಸ್ಸನ್ನ ಹಿಡ್ಕೊಂಡಿದ್ದಾರೆ. ಪ್ರಗೃಹ್ಯ ಸ ರಾಘವ ರಾಮಚಂದ್ರ ದೇವರು ಚಕಾರ ಸಜ್ಜಂ ಎಂದು ಎರಡು ಆ ಕೈಯಲ್ಲಿ ಆ ಸೈಡಲ್ಲಿ ಇದೆಯಲ್ಲ ಏನದು ಹಗ್ಗ ತೆಗೆದು ಈ ಕಡೆಗೆ ಬಿಗಿಲಿ ಅದನ್ನ ಜೋಡಿಸ್ಬೇಕಲ್ಲ. ಚಕಾರ ಸಜ್ಜಂ, ಸಜ್ಜಂ ಚಕಾರ ಅಂದ್ರೆ ಏನು, ಆ ವೈಷ್ಣವ ಧನುಸ್ಸಿಗೆ ಹೆದೆಯನ್ನು ಏರಿಸುವಂತಹದ್ದು ಅಂತ ಹೇಳಿದ್ರೆ ಹಗ್ಗವನ್ನು ಈ ತುದಿಯಿಂದ ಆ ತುದಿಗೆ ಕಟ್ಟುವಂತದ್ದನ್ನ ಮಾಡಿದರು. ಸಜ್ಜಂ ಚಕಾರ ಸಜ್ಜಂ ನಿಮಿಷೇಣ ಲೀಲಯ, ಒಂದು ನಿಮಿಷದೊಳಗೆ, ಅಂದ್ರೆ ಏನು ಕಷ್ಟ ಇಲ್ಲ ಏನಿಲ್ಲ ಅಂತ ಹೇಳಿದ್ರೆ ಮಲ್ಲಿಗೆ ಪುಷ್ಪದ್ದು ಒಂದ್ ವೇಳೆ ಅದನ್ನು ಮಾಲೆ ಮಾಡ್ಬೇಕಂತ ಇದ್ರೆ ಆದ್ರೆ ಆ ತುದಿಯನ್ನು ಈ ತುದಿಗೆ ಜೋಡಿಸ್ಲಿಕ್ಕೆ ಏನಾದ್ರೂ ಕಷ್ಟ ಇದೆಯಾ? ಆ ತರ ಏನು ಮಾಡಿದ್ರು, ಅಷ್ಟು ಸುಲಭದಲ್ಲಿ ಲೀಲಯ ಅಂತ ಹೇಳಿದ್ರೆ ಏನೂ ಆಯಾಸ ಇಲ್ಲದೆ ಲೀಲಯ ತನ್ನ ಮಹಿಮೆಯನ್ನು ತೋರಿಸುತ್ತಾ ನಿಮಿಷೇಣ ಒಂದು ನಿಮಿಷದ ಒಳಗೆ ಸಜ್ಜಂ ಚಕಾರ ಅಂತ ಹೇಳಿದ್ರೆ ಹೆದೆ ಏರಿಸಿದರು. ಚಕರ್ಷ ಸಂಧಾಯ ಶರಂಜ ಪಶ್ಯತಃ, ಶರ ಅಂದ್ರೆ ಬಾಣ ಅಂತ ಹೇಳಿದ್ರೆ, ಶರಂ ಅಂತ ಹೇಳಿದ್ರೆ ಇನ್ನೇನು, ಇದು ಜೋಡಿಸಿ ಆಯ್ತು, ಇನ್ನು ಬಾಣ ತೆಗೆದ್ರು ಬತ್ತಳಿಗೆ ಅಂತ ತೆಗೆದು ಹೀಗೆ ಅದನ್ನು ಇಡುವಾಗ ಸಂಧಾಯ ಚಾಪ ಸಂಧಾಯ ಅಂತ ಹೇಳಿದ್ರೆ ಆ ವೈಷ್ಣವ ಧನುಸ್ಸಿನ ಅದನ್ನು ಜೋಡಿಸಿ ಆಯಿತು ಹಗ್ಗವನ್ನ. ಈಗ ಹಗ್ಗವನ್ನು ಎಳೆದು ಆ ಬಾಣವನ್ನು ಹಿಡ್ಕೊಳ್ಳುವಂಥದ್ದು ಅಂತ ಹೇಳಿದ್ರೆ ಹಗ್ಗವನ್ನು ಎಳೆದು ಬಾಣವನ್ನು ಹಿಡ್ಕೊಂಡ್ರು. ಚಕರ್ಷ ಅಂತ ಹೇಳಿದ್ರೆ, ಚಕರ್ಷ ಅಂತ ಹೇಳಿದ್ರೆ
ಕಿವಿಯ ತನಕ ಅದು ಬರ್ತದೆ. ಹೀಗೆ ಎಳೆಯುವಾಗ ಆ ಹಗ್ಗ ಎಳೆಯುವಾಗ ಹಗ್ಗ ಎಳೆದು ಆ ಬಾಣ ಹಿಡ್ಕೊಳ್ಳುವಂಥದ್ದು ಕಿವಿಯವರೆಗೆ ಬರ್ತದೆ ಎಳೆಯುವಂಥದ್ದು. ಸೊ ಚಕರ್ಷ ಸಂಧಾಯ, ಕಿವಿಯ ತನಕ ಆ ಹಗ್ಗವನ್ನು ಎಳೆದು, ಕಟ್ಟಿಯಾಗಿದೆ, ಎಳೆದು ಸಂಧಾಯ ಅಂತ, ಸಂಧಾಯ ಶರಂ ಬಾಣವನ್ನು ಹೂಡುದು, ಎಳೆದು ಬಾಣವನ್ನು ಹೂಡಿದ್ದಾರೆ, ಇನ್ನೇನು ಗುರಿ ಇಟ್ಟಿದ್ದಾರೆ, ಇನ್ನು ಯಾರಿಗೆ ಬಿಡಬೇಕು ಅನ್ನೋದು ಮಾತ್ರ ಪ್ರಶ್ನೆ. ಸೊ ಚಕರ್ಷ ಸಂಧಾಯ, ರಾಮಬಾಣ ಇದು, ಆದ್ರಿಂದ ಚಕರ್ಷ ಸಂಧಾಯ ಶರಂಚ ಪಶ್ಯತಃ, ಸ್ಪರ್ಶತಃ ಅಂತ ಹೇಳಿದ್ರೆ ನೋಡ್ತಾ ಇರುವ ಹಾಗಲೇ, ನೋಡ್ತಾ ಇರುವ ಹಾಗೇನೆ ಅಂದ್ರೆ ಯಾರು ನೋಡುದು, ಸಮಸ್ತ ಲೋಕಸ್ಯ, ಎಲ್ರೂ ನೋಡ್ತಾ ಇದ್ದಾರೆ ಅಂತ ಹೇಳಿದ್ರೆ ದಶರಥನಿಗೆ, ನಡುಗುತ್ತಾ ಇದ್ದ ದಶರಥ ಈ ರೀತಿ ರಾಮಚಂದ್ರರು ಅದನ್ನು ಅಂತ ಹೇಳಿದ್ರೆ ಆರಾಮವಾಗಿ 1 ನಿಮಿಷದೊಳಗೆ ಅದನ್ನು ಹೆದೆ ಏರಿಸಿ ಹಗ್ಗವನ್ನು ಆ ತುದಿಗೆ ಕಟ್ಟಿ ಅದನ್ನು ಎಳೆದು ಬಾಣವನ್ನು ಹಿಡ್ಕೊಂಡದ್ದು ನೋಡಿ ದಶರಥನಿಗೆ ಏನಾಯ್ತು ಅಂತ ಹೇಳಿದ್ರೆ ನಡುಕ ಎಲ್ಲ ಹೋಗಿ ಬಿಡ್ತು, ಕೈ ಮುಗಿದುಕೊಂಡು ನಿಂತರು. ನನ್ನ ಮಗ ಅಂತ ಇಷ್ಟ ತನಕ ಹೇಳಿಸಿದ್ದು ಮಗ ಅಲ್ಲ ಅಂತ. ಸೊ ಚಕರ್ಷ ಸಂಧಾಯ ಶರಂಚ ಪಶ್ಯತಃ, ಪಶ್ಯತಃ ಸಮಸ್ತ ಲೋಕಸ್ಯ ಅಂತ ಹೇಳಿದ್ರೆ ಇಡೀ ಲೋಕದ ಜನರು ನೋಡ್ತಾ ಇರುವ ಹಾಗೇನೆ, ಚ ಸಂಶಯಂ ನುದನ್ ಅಂತ ಹೇಳಿದ್ರೆ ಶ್ರೀರಾಮಚಂದ್ರನಿಂದ ಆಗುತ್ತೋ ಇಲ್ವೋ, ಅವ್ರು ಭಗವಂತ ಹೌದಾ, ಪರಶುರಾಮ ದೇವರು ಏನ್ ಹೇಳ್ತಾ ಇರೋದು, ಇದು ಏನು ನಾಟಕ ಅಂತ ನೋಡ್ತಾ ಇರೋರಿಗೆ ನಾಟಕದ ಪರದೆ ಬಿತ್ತು. ಏನಂತ ಹೇಳಿದ್ರೆ ಇದು ಹೌದು, ಅದು ಭಗವಂತ, ಇದು ಭಗವಂತ, ಇನ್ನೇನಾಗ್ಲಿಕ್ಕಿದೆ ಅನ್ನುವಂಥದ್ದನ್ನ ಯೋಚನೆ ಮಾಡ್ತಾ ಇದ್ದಾರೆ. ಅಲ್ಲಿ ಹೋಗಿ ನಿಂತಿದೆ. ಸೊ 52 ಶ್ರೀರಾಮನು ಆ ರಾಘವ, ಶ್ರೀರಾಮನು ಆ ಸರ್ವಶ್ರೇಷ್ಠವಾದ ಚಾಪವರಂ ತತ್ ಚಾಪವರಂ ಆ ಧನುಸ್ಸನ್ನು ಹಿಡಿದುಕೊಂಡು ಪ್ರಗೃಹ್ಯ ಎವೆ ಎಕ್ಕುವಷ್ಟರಲ್ಲಿ, ಕಣ್ಣು ಮುಚ್ಚಿ ಅಷ್ಟು ಹೊತ್ತಿನಲ್ಲಿ ಅಂದ್ರೆ ನಿಮಿಷಾರ್ಧದಲ್ಲಿ ಅನಾಯಾಸದಿಂದ ನಿಮಿಷೇಣ ಲೀಲಯ ಹೆದೆ ಏರಿಸಿಬಿಟ್ರು. ಸಜ್ಜಂ ಚಕಾರ, ಕಾಣುವ ಸಕಲ ಜನರಿಗೂ ಅಂದ್ರೆ ಪಶ್ಯತಃ ಸಮಸ್ತ ಲೋಕಸ್ಯ, ಎಲ್ಲರೂ ನೋಡ್ತಾ ಇದ್ದಾರೆ ಅಂತ ಹೇಳಿದ್ರೆ ನೋಡುವವರು ನೋಡ್ತಾನೆ ಇರ್ತಾರೆ, ಏನಾಗ್ತದೆ 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 ಅಂತ ಹೇಳ್ಕೊಂಡು ಸಂಶಯವನ್ನು ಪರಿಹರಿಸಲೆಂದು ಅದರಲ್ಲಿ ಬಾಣವನ್ನು ಸಹ ಹೂಡಿ ಎಳೆದ. ಅದನ್ನು ಬಿಲ್ಲಿನ ಹಗ್ಗವನ್ನು ಎಳೆದು ಬಾಣ ಹಿಡ್ಕೊಂಡು ನೆಕ್ಸ್ಟ್ ಪರಶುರಾಮರ ಮುಖ ನೋಡ್ತಾ ಇದ್ದಾರೆ. ನೆಕ್ಸ್ಟ್ ನೀವು ಏನ್ ಹೇಳ್ಬೇಕು, ನೀವು ಏನ್ ಹೇಳ್ತೀರಿ ಅದನ್ನು ಮಾಡ್ತೀನಿ ಅಂತ ಹೇಳ್ಕೊಂಡು ಹೇಳ್ತಾ ಇದ್ದಾರೆ ರಾಮಚಂದ್ರ ದೇವರು. 53 ಮಾಡಿಬಿಡುವ ಮೈಲಾರೆ. ಪ್ರದರ್ಶಿತೆ ವಿಷ್ಣು ಬಲೆ ಸಮಸ್ತಶೋ ಹರಾಚ ನಿಸ್ಸಂಖ್ಯತಯ ಮಹಾಧಿಕೆ ಜಗಾದಮೇ ಗೌಗ ಗಭೀರಯ ಗಿರ ಸ ರಾಘವಂ ಭಾರ್ಗವ ಆದಿಪುರುಷಃ. ರಮಾದಿಗಳಿಂದಲೂ ರುದ್ರನಿಂದಲೂ ಅನಂತವಾಗಿರುವುದರಿಂದ ಅತ್ಯುತ್ಕೃಷ್ಟವಾದ ಶ್ರೀ ವಿಷ್ಣುವಿನ ಬಲವು ಶ್ರೀರಾಮನಿಂದ ತೋರಿಸಲ್ಪಡುತ್ತಿರಲು ಆದಿಪುರುಷನಾದ ಆ ಪರಶುರಾಮನು ಮೇಘಗಳ ಸಮೂಹದಂತೆ ಗಂಭೀರವಾದ ಮಾತಿನಿಂದ ಶ್ರೀರಾಮನನ್ನು ಕುರಿತು ಈ ರೀತಿ ಹೇಳಿದನು. ಅಂದ್ರೆ ಇನ್ನು ಶ್ರೀರಾಮನ ಜೊತೆ ಮಾತಾಡ್ತಾ ಇದ್ದಾರೆ ಅವರು. ಪ್ರದರ್ಶಿತೆ ವಿಷ್ಣು ಬಲೆ ಸಮಸ್ತಶೋ, ಸಮಸ್ತಶೋ ಅಥವಾ ಸಮಸ್ತತೋ 2 ಪಾಠ ಇದೆ. ಸಮಸ್ತಶೋ ಹರಾಚ ನಿಸ್ಸಂಖ್ಯತಯ ಮಹಾಧಿಕೆ ಜಗಾದ ಮೇಘೌಘ ಗಭೀರಯಾಗಿರ ಸರಾಘವಂ ಭಾರ್ಗವ ಆದಿಪುರುಷಃ. ಪ್ರದರ್ಶಿತೆ ಅಂತ ಹೇಳಿದ್ರೆ ಪೂರ ಪ್ರದರ್ಶನ ಆಯಿತು. ಏನದು, ಹೌದು ಶ್ರೀರಾಮಚಂದ್ರ ಅಂತ ಹೇಳಿದ್ರೆ ನಾವು ಎಣಿಸಿಕೊಂಡ ಹಾಗೆ ಅಲ್ವೇ ಇಲ್ಲ. ನಮ್ಮ ಕೋಸಲ ದೇಶದ ಅಷ್ಟೇ ರಾಜ ಅಲ್ಲ ಇವರು, ರಾಜಕುಮಾರ ಅಷ್ಟೇ ಅಲ್ಲ, ಇವರು ಇಡೀ ಪ್ರಪಂಚದ 14 ಲೋಕಗಳಿಗೂ ಇವರು ರಾಜ ಅನ್ನುವಂಥದ್ದನ್ನು ಪ್ರದರ್ಶಿತೆ ಪ್ರದರ್ಶನ ಮಾಡುತ್ತಾ ವಿಷ್ಣು ಬಲೆ ಸಮಸ್ತ ಶೋ ಅಂತ ಹೇಳಿದ್ರೆ ವಿಷ್ಣುವಿನ ಅವತಾರಗಳು ಅಂತ ಹೇಳ್ಕೊಂಡು ಜನರಿಗೆ ಹೌದಾ ಒಂದೇ ಭಗವಂತವ, ಅದು ಅವತಾರ ಅಂದ್ರೆ ಎಂತದ್ದು, ನಿಮ್ಮ ಕಣ್ಣು ಮುಂದೆ ಆ ಕಡೆ ಪರಶುರಾಮ ಈ ಕಡೆ ಶ್ರೀರಾಮಚಂದ್ರ ನೋಡಿದ್ರಲ್ಲ 2 ಅವತಾರ. ಹೌದ್ರಿ, ಇದು ಎಂತದ್ರಿ ವಿಷ್ಣು ಬಲ, ವಿಷ್ಣು ಬಲ ಅಂತಂದ್ರೆ ಅಗಾಧವಾದ ವಿಷ್ಣು ಬಲ, ವಿಷ್ಣುವಿನ ಸಾಮರ್ಥ್ಯ ಅನ್ನುವಂಥದ್ದು ಬಾಕಿಯವರಿಗೆ ಕಂಪೇರ್ ಮಾಡಿದರೆ ಸಮಸ್ತ ಶೋ ಅಂದ್ರೆ ಉಳಿದವರು ಯಾರು,
ಲಕ್ಷ್ಮೀ ದೇವಿ, ಬ್ರಹ್ಮ, ವಾಯುದೇವರು, ಆಮೇಲೆ ರುದ್ರದೇವರು, ಗರುಡ ದೇವರು, ಶೇಷದೇವರು, ಇಂದ್ರದೇವರು, ಯಾರು ಬೇಕಾದ್ರೂ ತಗೊಳ್ಳಿ. ಸಮಸ್ತ ಶೋ ಹರಾಚ ಅಂತ ಹೇಳಿದ್ರೆ ರುದ್ರದೇವರನ್ನು ಸ್ಪೆಷಲ್ ಆಗಿ ಹೇಳಿದ್ರು. ಯಾಕಂತ ಹೇಳಿದ್ರೆ ಅವರು ಎದುರು ನಿಂತಿದ್ರಲ್ಲ, ಯಾರಿಗೆ? ಭಗವಾನ್ ವಿಷ್ಣುವಿಗೆ. ಅಲ್ಲ, ನಾನು ಕೂಡ ಬಹುಶಃ ಭಗವಂತನಿಂದ ಜಾಸ್ತಿ ಇರಬಹುದು ಅಂತ ಅವರಿಗೆ ಒಂದು ಸಂದೇಹ ಇತ್ತಲ್ಲ. ಸೊ ಅದಕ್ಕೋಸ್ಕರ ಅದು ಸ್ಪೆಷಲ್ ಆಗಿ ಹೇಳ್ತಾರೆ ಮಧ್ವಾಚಾರ್ಯರು. ಏನಂತ ಹೇಳಿದ್ರೆ ಸಮಸ್ತ ಶೋ ಅಂತ ಹೇಳಿದ್ರೆ ಎಲ್ಲ ದೇವತೆಗೆ, ಲಕ್ಷ್ಮೀ ದೇವಿಯಿಂದ ಹಿಡಿದು ಪ್ರತಿಯೊಬ್ಬರು, ಬ್ರಹ್ಮ, ಆಮೇಲೆ ವಾಯುದೇವರು, ಎಲ್ಲಾ ದೇವರುಗಳು ಕೂಡ. ಮತ್ತೆ ಹೇಳ್ತಾರೆ ಹರಾತ್ ಅಂತ ಹೇಳಿದ್ರೆ ರುದ್ರದೇವರನ್ನು ಕೂಡ. ಅಂದ್ರೆ ಏನಾದ್ರು ಮರ್ತು ಹೋಗ್ಬಿಡುದು ಬೇಡ ನಿಮಗೆ. ಸೊ ಈ ಎಲ್ಲರಿಗಿಂತ ಮಹಾಧಿಕೆ ನಿಸ್ಸಂಖ್ಯತಯ. ನಿಸ್ಸಂಖ್ಯ ಅಂತ ಹೇಳಿದ್ರೆ ಲೆಕ್ಕ ಇಲ್ಲದಷ್ಟು. ಸಂಖ್ಯೆ ಅಂತ ಹೇಳಿದ್ರೆ 1 2 3 4 5 6 ಎಷ್ಟು, ಅದು 10 ಕೋಟಿ, 100 ಕೋಟಿ, 1000 ಕೋಟಿ, ಅಂದ್ರೆ ಯಾವ ಕೋಟಿಗೂ ಲೆಕ್ಕಕ್ಕೆ ಸಿಕ್ಕಲಿಕ್ಕೆ ಇಲ್ಲ. ನಿಸ್ಸಂಖ್ಯತಯ, ಯಾವ ಸಂಖ್ಯೆಗೂ, ಯಾವ ಲೆಕ್ಕಕ್ಕೂ, ಯಾವ ಎಣಿಕೆಗೂ ಎಟುಕದೆ ಇರುವಷ್ಟು ಅಗಾಧವಾದ ಸಾಮರ್ಥ್ಯವನ್ನು ಹೊಂದಿರುವಂತಹ ಮಹಾಧಿಕೆ ಭಗವಂತ ಜಗಾದ. ಈಗ ಮತ್ತೆ ಹೇಳ್ತಾ ಇದ್ದಾರೆ ಏನಂತ ಹೇಳಿದ್ರೆ ಧ್ವನಿ ಮೇಘೌಘ. ಮೇಘ ಓಘ. ಮೇಘ ಅಂತ ಹೇಳಿದ್ರೆ ಯಾವುದು? ಗುಡುಗು ಸಿಡಿಲು ಎಲ್ಲ ನಿಮಗೆ ಗೊತ್ತಿದೆ, ಮೋಡದ್ದು. ಸೊ ಮೇಘ ಓಘ ಅಂತ ಹೇಳಿದ್ರೆ ಒಂದೆರಡು ಮೋಡ ಅಲ್ಲ, ಮೋಡಗಳ ಸಮೂಹವೇ. ಒಂದು ಮೋಡ ಇನ್ನೊಂದು ಮೋಡಕ್ಕೆ ಹೊಡೆಯಿತು, ಒಂದು ಸಿಡಿಲು ಬಡಿಯಿತು. ಇನ್ನೊಂದು ಮೋಡ ಮತ್ತೊಂದು ಮೋಡಕ್ಕೆ ಬಡಿತು, ಇನ್ನೊಂದು ಸಿಡಿಲು ಬಡಿತು. ಹೀಗೆ ಮಿಂಚು, ಗುಡುಗು, ಸಿಡಿಲು, ಈ ತರ ಯಾವ ರೀತಿ ಆ ಒಂದು ಮಳೆ ಬರುವ ಮೊದಲು, ದೊಡ್ಡ ಮಳೆ, ಸಾಮಾನ್ಯದ ಮಳೆ ಅಲ್ಲ, ಅಂತ ಮಳೆ ಮೊದಲು ಯಾವ ರೀತಿ ಸಿಡಿಲು, ಗುಡುಗುಗಳು ಶಬ್ದ ಮಾಡ್ತಾವೋ ಅಂತಹ ಶಬ್ದದಲ್ಲಿ ಜಗಾದ. ಪರಶುರಾಮ ದೇವರು ಹೇಳ್ತಾರೆ ಮೇಘೌಗ ಗಭೀರಯ ಅಂತ ಗಂಭೀರವಾದ ಧ್ವನಿಯಲ್ಲಿ ಗಿರ ಒಂದು ಮಾತು ಹೇಳಲಿಕ್ಕೆ ಶುರು ಮಾಡಿದ್ರು. ಏನದು? ಸ ರಾಘವಂ. ಯಾರಿಗೆ? ರಾಮಚಂದ್ರ ದೇವರಿಗೆ. ಯಾರು ಹೇಳಿದ್ದು? ಭಾರ್ಗವ ಆದಿಪುರುಷ. ಭಾರ್ಗವ ಅಂತ ಹೇಳಿದ್ರೆ ಪರಶುರಾಮ. ಸೊ ಭಾರ್ಗವ ಭೃಗುನ ಮಗ, ಭೃಗುವಂಶದಲ್ಲಿ ಹುಟ್ಟಿರುವಂತಹ ಯಾರು? ಪರಶುರಾಮ. ಸೊ ಭಾರ್ಗವ ಆದಿಪುರುಷ ಅಂತ ಹೇಳಿದ್ರೆ ಸಾಕ್ಷಾತ್ ಭಗವಂತ. ಆದಿಪುರುಷ ಅಂತ ಹೇಳಿದ್ರೆ ಪ್ರಳಯ ಕಾಲದಲ್ಲಿ ಈ ಸೃಷ್ಟಿಯಾಗುವ ಮೊದಲು ಇದ್ದದ್ದು ಆದಿಪುರುಷ ಒಬ್ಬನೇ. ಯಾರು? ನಾರಾಯಣ. ಆ ನಾರಾಯಣ ಇಷ್ಟು ಸಣ್ಣ ಮಗು ಯಾವುದರ ಮೇಲೆ? ಆಲದ ಎಲೆ ಮೇಲೆ. ಸೊ ಲಕ್ಷ್ಮೀ ದೇವಿಯ ಒಟ್ಟಿಗೆ. ಸೊ ಅಂತ ಹೇಳಿದ್ರೆ ಅವರೇ ಇಬ್ರು, ಇನ್ಯಾರೂ ಇಲ್ಲ. ಎಷ್ಟೋ ಸಮಯ ಹೀಗೆ. ಸೊ ಅಲ್ಲಿಂದ ಮತ್ತೆ ನಾರಾಯಣನಿಗೆ ಆಸೆ ಆಗುವುದು, ನಾನು ಪುನಃ ಸೃಷ್ಟಿ ಮಾಡುವ ಅಂತ. ಸರಿ, ಮತ್ತೆ ಸೃಷ್ಟಿ ಶುರುವಾಯಿತು. ಸೊ ಸೃಷ್ಟಿ ಶುರುವಾಗುವ ಪುನಃ ಆ 3 ಗುಣಗಳು ಸೃಷ್ಟಿಯಾಯಿತು, ಆ ಮಹತ್ತತ್ವ ಸೃಷ್ಟಿಯಾಯಿತು, ಅಹಂಕಾರ ತತ್ವ ಸೃಷ್ಟಿಯಾಯಿತು. ಈಗ ಒಂದೊಂದೇ ಸೃಷ್ಟಿಯಾಗಿ ಬ್ರಹ್ಮಾಂಡ ಸೃಷ್ಟಿಯಾಯಿತು, 14 ಲೋಕಗಳು ಸೃಷ್ಟಿಯಾಯಿತು. ಆ ಪರಮಾತ್ಮನ ನಾಭಿ ಕಮಲದಿಂದ ಚತುರ್ಮುಖ ಸೃಷ್ಟಿಯಾದ್ರು. ಚತುರ್ಮುಖನಿಗೆ ಹೇಳಿಬಿಟ್ರು, ಇನ್ನು ನೀವು ಮುಂದುವರಿಸಿ. ಸೊ ಅಂತ ಹೇಳಿದ್ರೆ ಆದಿಪುರುಷ ಮೊದಲು ಇದ್ದದ್ದು ಯಾರು? ಆ ಭಗವಂತ ಮಾತ್ರ. ಸೊ ಆದ್ದರಿಂದ ಆದಿಪುರುಷ, ಆ ಭಗವಂತನದ್ದೇ ಅವತಾರ ಯಾರು? ಪರಶುರಾಮ. ಸೊ ಆ ಭಗವಂತನದ ಇನ್ನೊಂದು ಅವತಾರ ಯಾರು? ರಾಘವ. ಸೊ ಭಾರ್ಗವ ಆದಿಪುರುಷ ರಾಘವಂ ಅಂತ ಹೇಳಿದ್ರೆ ಪರಶುರಾಮ ದೇವರು ಭಾರ್ಗವ ಆದಿಪುರುಷ ಸಾಕ್ಷಾತ್ ಭಗವಂತ. ಯಾರಿಗೆ ಹೇಳುವಂತಹದ್ದು? ಸಾಕ್ಷಾತ್ ಭಗವಂತನ ಇನ್ನೊಂದು ರೂಪ ರಾಘವಂ. ರಾಘವಂ ಅಂತ ಹೇಳಿದ್ರೆ ರಘುಕುಲ ಉತ್ಪನ್ನ ಯಾರು? ನಮ್ಮ ಶ್ರೀರಾಮಚಂದ್ರ. ಸೊ ಶ್ರೀರಾಮಚಂದ್ರ ರಾಘವಂ ಅವರಿಗೆ ಒಂದು ಗಿರ ಅಂದ್ರೆ ಮಾತನ್ನ ಹೇಳಿದ್ರು. ಮೇಘೌಘ ಗಭೀರಯ ಅಂತ ಹೇಳಿದ್ರೆ ಮೇಘದ ಆ ಸಿಡಿಲು ಬಂದಾಗ, ಯಾವ ತರ ಸಿಡಿಲು ಬಂದಾಗ ಒಂಥರ ನಾವು ಹೆದರಿ ಹೋಗ್ತೇವ, ಆ ರೀತಿಯಲ್ಲಿ ಪರಶುರಾಮ ದೇವರು ಮಾತಾಡ್ಲಿಕ್ಕೆ ಶುರು ಮಾಡಿದರು. ಜಗಾದ ಹೇಳಿದರು. ಏನು? ಗಿರ. ಒಂದು ಮಾತನ್ನು ಹೇಳಿದರು. ಯಾವ ಮಾತು? ಅದನ್ನ ನಾಳೆವರೆಗೆ ನಾವು ಕಾಯಬೇಕು. ಸೊ ನಾಳೆಯ, ನಾಡ್ದ, ಆಚೆ ನಾಡ್ದ ಅಂತ ಗೊತ್ತಿಲ್ಲ. ಸೊ ಒಂದು ಸ್ವಲ್ಪ ಸಮಯ, ಒಂದೆರಡು ದಿವಸ ನಾವು ತಿರುಪತಿಗೆ ಹೋಗಿ ಬರ್ತೇವೆ. ಸೊ ಆದ್ದರಿಂದ ಸೊ ಅದನ್ನು ಎಣಿಸ್ತಾ ಇರಿ, ಯಾರು ಏನು ಹೇಳಿದ್ರು ಆ ಪರಶುರಾಮ ಅಂತ ಯೋಚನೆ ಮಾಡ್ತಾ ಇರಿ. ಸೊ ಅಲ್ಲಿಗೆ ಇದಕ್ಕೆ ಏನ್ ಹೇಳ್ತಾರೆ ಇಲ್ಲಿ? ಪ್ರದರ್ಶಿತೆ ವಿಷ್ಣು ಬಲೆ ಸಮಸ್ತಶೋ. ಈ ತೆರನಾಗಿ ಶ್ರೀರಾಮನಿಂದ ವಿಷ್ಣುವಿನ ಬಲವು ರಮಾ ಬ್ರಹ್ಮಾದಿ ಎಲ್ಲಾ ದೇವತೆಗಳಿಗಿಂತಲೂ ಹಾಗೂ
ಶಿವನಿಗಿಂತಲೂ ಅಂದ್ರೆ ರುದ್ರದೇವರಿಗೆ ಸ್ಪೆಸಿಫಿಕ್ ಆಗಿ ಹೇಳ್ತಾ ಇದ್ದಾರೆ. ಯಾಕಂದ್ರೆ ಸ್ವಲ್ಪ ಅಹಂಕಾರ ಮಾಡಿ ಭಗವಂತನ ಎದುರು ನಿಂತಿದ್ದಾರೆ. ಅದಕ್ಕೋಸ್ಕರ ಮಧ್ವಾಚಾರ್ಯ ಹೇಳ್ತಾರೆ, ರುದ್ರದೇವರಿಗಿಂತಲೂ ಕೋಟಿ ಗುಣ ಮೇಲೆ ಭಗವಂತ ಅಂದ್ರೆ ಎಣಿಕೆ ಇರದಷ್ಟು ಅಧಿಕ. ಕೋಟಿ ಅಂತ ಹೇಳಿದ್ರೆ ಒಂದು ಲೆಕ್ಕ ಉಂಟು, ಇದು ಹಾಗೆ ಅಲ್ಲ. ನಿಸ್ಸಂಖ್ಯತೆಯ ಅಂದ್ರೆ ಎಣಿಕೆ ಇರದಷ್ಟು ಅಧಿಕ ಎಂಬುದು ಪ್ರಕಾಶಿತವಾಯಿತು. ಆಗ ಆದಿಪುರುಷನಾದ ಆದಿಪುರುಷ ಭಾರ್ಗವ ನಾರಾಯಣನೇ ಆದ ಶ್ರೀ ಪರಶುರಾಮ, ಅದೇ ನಾರಾಯಣನ ಇನ್ನೊಂದು ರೂಪ ರಾಘವಂ ಶ್ರೀರಾಮನಿಗೆ ಮೇಘ ಗಂಭೀರವಾದ ಮಾತಿನಿಂದ ಗಿರಾ ಜಗಾದ ಹೇಳಿದರು, ತಿಳಿಸಿದರು. ಏನು ತಿಳಿಸಿದರು? ಸ್ವಲ್ಪ ಇದಕ್ಕೆ ನಾವು ಒಂದು ದಿವಸ ಒಂದು ವೇಟ್ ಮಾಡುವ. ಏನು ತಿಳಿಸಿದ್ರು ಶ್ರೀಕೃಷ್ಣ ಅರ್ಪಣ.